ಕೇರ್ಪೇಟೆ ತಾಲೂಕು ಕತ್ರಘಟ್ಟ ಗ್ರಾಮದಲ್ಲಿ ಇದೇ 17ನೇ ತಾರೀಕು ಒಂದು ಜಯಕುಮಾರ್ ಅಂತಕ್ಕಂಥ ದಲಿತ ಯುವಕನ ಕಗ್ಗೊಲೆ ನಡೆದಿರ್ತಕ್ಕಂಥದ್ದು, ಜೀವಂತವಾಗಿ ದಹಿಸಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಒಂದು ದುರಂತ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇಂಥ ಏಹ್ಯ ಕೃತ್ಯವನ್ನು ಎಸಗಿರ್ತಕ್ಕಂಥ ಅವ್ರನ್ನ ಈಗಾಗಲೇ ಕಾನೂನು ಬಂಧನದಲ್ಲಿ ಬಂಧಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅಷ್ಟೇ ಸಾಲದು, ಅವ್ರಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು. ಮತ್ತು ಮತ್ತೊಂದು ಸಾರಿ ಇಂಥ ಘಟನೆಗೆ ಕಾರಣ ಆಗದೇ ಇರೋ ರೀತಿಯಲ್ಲಿ ಅವ್ರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನ ನಮ್ಮ ರಾಜ್ಯದ JDS SC ವಿಭಾಗದಿಂದ ನಾವು ಇವತ್ತು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಇದ್ರ ಜೊತೆಗೆ ನನ್ನ ಸಹೋದರಿ ಲಕ್ಷ್ಮಿ ಏನೇ ಈಗಿದ್ದಾಳೆ, ಅವ್ರನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ರಾಜ್ಯದ ಜನತೆ, ದೇಶದ ಜನತೆನೂ ಕೂಡ ಅವರ ಕಣ್ಣೀರಿಗೆ ಕಾರಣ ಯಾರು ಅಂತಕ್ಕಂಥದ್ದು ಕೂಡ ಕತ್ರಘಟ್ಟ ಗ್ರಾಮದವರು, ಕೇರ್ಪೇಟೆ ತಾಲೂಕಿನವರು, ರಾಜ್ಯದವರು, ದೇಶದವರು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಯಾವುದೇ ಸಮಾಜದವ್ರಿಗಾದರೂ ಕೂಡ ಇಂಥ ಪರಿಸ್ಥಿತಿ ಒದಗದೇ ಇರೋ ರೀತಿ, ಬರದೇ ಇರೋ ರೀತಿಯಲ್ಲಿ ಕ್ರಮ ವಹಿಸ್ತಕ್ಕಂಥದ್ದು ನಾಗರಿಕ ಸಮಾಜದ ಒಂದು ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ಸಮಾಜಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 2.5 ವರ್ಷದ ಮಗು, ಒಂದು 5 ವರ್ಷದ ಮಗು, 2 ಮಗುನ ಇಟ್ಕೊಂಡು ಅವಳು ಜೀವನ ಹೇಗೆ ಸಾಗಿಸ್ಬೇಕು, ಮನೆಯಲ್ಲಿ ಯಜಮಾನ ಇಲ್ಲದೆ ಇರ್ತಕ್ಕಂಥದ್ದು ಅನ್ನೋದ ಇವತ್ತು ಈ ಸಮಾಜ ಇವತ್ತು ಅರ್ಥ ಮಾಡ್ಕೋಬೇಕು. ಮತ್ತು ಲಕ್ಷ್ಮಿಗೆ ಇವತ್ತೇನು ನೋವಾಗಿದೆ, ಆ ನೋವಿನ ನಿವಾರಣೆಗೋಸ್ಕರ ಅವ್ರಿಗೆ ಎಲ್ಲ ರೀತಿ ಇಲಾಖೆ, ಸರ್ಕಾರ ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡು ಅವ್ರಿಗೆ ತಕ್ಷಣದಲ್ಲೇ ಸರ್ಕಾರಿ ನೌಕರಿಯನ್ನು ಅವರ ಜೀವನೋಪಾಯಕ್ಕಾಗಿ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತೇನು ನಮ್ಮ ನಾಯಕರು, ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ಕೂಡ 8ನೇ ತಾರೀಕು ಮೇಲೆ ಮನೆಗೆ ಭೇಟಿ ಕೊಡ್ತೀನಿ ಅಂತೇಳಿ ಈಗಾಗಲೇ ವಿಡಿಯೋ ಕಾಲ್ ಮುಖಾಂತರ ನನ್ನ ಸಹೋದರಿ ಲಕ್ಷ್ಮಿ ಜೊತೆ ಮಾತನಾಡಿದ್ದಾರೆ. ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು ಮಾಡಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಭರವಸೆನೂ ಕೂಡ ನಮ್ಮ ನಾಯಕರು HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಈ ಘಟನೆ ಮತ್ತೆ ಈ ರೀತಿಯಾಗಿ ರಾಜ್ಯದಲ್ಲಿ, ದೇಶದಲ್ಲಿ, ನಾಗರಿಕ ಸಮಾಜದಲ್ಲಿ ಮರುಕಳಿಸಬಾರ್ದು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒತ್ತಾಯ ಆಗಿದೆ. ಇವತ್ತು ಸಣ್ಣ ಮಕ್ಕಳನ್ನು ಇವತ್ತು ಅವರು ಈ ಸಮಾಜದಲ್ಲಿ ಸಾಕ್ತಕ್ಕಂಥ, ಸಲುತಕ್ಕಂಥ, ಅವ್ರಿಗೆ ಶಿಕ್ಷಣ ಕೊಡಿಸ್ತಕ್ಕಂಥ, ನಾಗರಿಕ ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ಸಂಪೂರ್ಣವಾಗಿ ಲಕ್ಷ್ಮಿಯ ತಲೆ ಮೇಲೆ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ನೋವಿನ ಸಂಗತಿ ಅಂತಕ್ಕಂಥದ್ದನ್ನ ನಾನೊಬ್ಬ ದಲಿತ ಮಾಜಿ ಶಾಸಕನಾಗಿ, ಈ ರಾಜ್ಯದ ಪರಿಶಿಷ್ಟ ಜಾತಿಯ SC ವಿಭಾಗದ JDSನ ಅಧ್ಯಕ್ಷನಾಗಿ, ಈಗ ನನ್ನ ಜೊತೆಲಿ ನಮ್ಮ ಜಿಲ್ಲೆ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮ ವಿಭಾಗದ ತಾಲೂಕು ಅಧ್ಯಕ್ಷರುಗಳು ಬಂದಿದ್ದಾರೆ, ನಮ್ಮ ದಲಿತ ಸಂಘಟನೆಯ ಮುಖಂಡರುಗಳು ಬಂದಿದ್ದಾರೆ, ನಮ್ಮ ಶಾಸಕರ ಸಹೋದರರು ಮತ್ತು ಎಲ್ಲ ನನ್ನ ಕತ್ರಘಟ್ಟ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಕೇರ್ಪೇಟೆ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬಂದಿದ್ದಾರೆ. ನಾವು ಬಂದು ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದ್ರ ಒಟ್ಟೊಟ್ಟಿಗೆ ಸಾಂತ್ವನ ಹೇಳೋದ್ರ ಜೊತೆಗೆ ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಇವತ್ತು ಒದಗಿಸ್ಕೊಡೋದಕ್ಕೆ ಸರ್ಕಾರದ ಜೊತೆ ನಾವು ಇವತ್ತು ಮಾತನಾಡ್ತೇವೆ. ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಯಾವುದೇ ರೀತಿ ನೋವು ಉಂಟಾಗದಂಗೆ ನಾವು ಅವ್ರ ಜೊತೆ ನಿಲ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಸಹೋದರಿಗೆ ನಾವು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ SC ವಿಭಾಗದಿಂದ ನಾವು ಮಾಡಿದ್ದೇವೆ. ಅದೇ ರೀತಿ ಈ ತಾಲೂಕಿನಲ್ಲಿ ನಮ್ಮ ಶಾಸಕರು ಇವತ್ತು ಆಯ್ಕೆ ಆಗಿರ್ತಕ್ಕಂಥ JDSನ ಶಾಸಕರು ಆಯ್ಕೆ ಆಗಿದ್ದಾರೆ. ಅವರು ಇವ್ರ ಜವಾಬ್ದಾರಿಯನ್ನು, ಕುಟುಂಬದ ಜವಾಬ್ದಾರಿಯನ್ನು ಮಾನ್ಯ HD ಮಂಜು ಅವರು ಮಾಡ್ತಾರೆ. ಮತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಏನು ಜಮೀನಿನ ವಿವಾದದಲ್ಲಿ ಅವ್ರು ತೀರ್ಕೊಂಡಿದ್ದಾರೆ, ಆ ಜಮೀನನ್ನು ಸಂಪೂರ್ಣವಾಗಿ ಅಳತೆ ಮಾಡಿಸಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು
ಸಮಾಜ ಕಲ್ಯಾಣ ಇಲಾಖೆನೇ ಜವಾಬ್ದಾರಿ ತಗೋಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ, ಮತ್ತೆ ಆ ಲಕ್ಷ್ಮಿಗೆ ಇವತ್ತು ಆ ಒಂದು ದುಃಖವನ್ನು ತಡ್ಕೊಳ್ತಕ್ಕಂಥದ್ದಕ್ಕೆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಇವತ್ತು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಧೈರ್ಯನೂ ಕೂಡ ದೇವರು ಲಕ್ಷ್ಮಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬುದ್ಧನ ಆಶೀರ್ವಾದ ಲಕ್ಷ್ಮಿಗೆ ಮಕ್ಕಳಿಗೆ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಕೂಡಲೇ ಇವತ್ತು ಯಾರು ಇವತ್ತು ಅಕ್ಯೂಸ್ಡ್ ಇದ್ದಾರೆ ಅವರನ್ನು ಹೆಚ್ಚಿನ ಶಿಕ್ಷೆಗೆ ಒಳಪಡಿಸಿ ಮತ್ತೊಂದು ಸಾರಿ ಘಟನೆ ಆಗದಂಗೆ ಮತ್ತೆ ಅವ್ರನ್ನ ಕಾನೂನು ಬಂಧನದಲ್ಲಿ ಬಂಧಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಓಕೆ.